ಸ್ನೇಹಿತರೆ, ಕೆಇಎ ಕಡೆಯಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದದಲ್ಲಿ ಒಟ್ಟು 74 ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಸೊ ಇದೇನಪ್ಪಾ ಅಂತಂದ್ರೆ ಒಂದು ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಮಾಡ್ಕೊಂಡು ನಾವೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲೇನಪ್ಪಾ ಅಂತಂದ್ರೆ ಆ, ಈ ಒಂದು ಜಾಬ್ಗೆ ಬೇಕಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಲೆಕ್ಚರರ್ ಇಂಜಿನಿಯರಿಂಗ್ ಅಲ್ಲಿ ಕೇಳಿದ್ದಾರೆ. ಸೊ 7-7-4 ಟೋಟಲ್ ಆಗಿ ಮಾಸ್ಟರ್ ಡಿಗ್ರಿ ಇನ್ ಮೆಕ್ಯಾಟ್ರಾನಿಕ್ಸ್, ಅದೇ ರೀತಿ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅದೇ ರೀತಿ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಈ ಮೂರರಲ್ಲಿ ಏನಪ್ಪಾ ಅಂತಂದ್ರೆ ಲೆಕ್ಚರರ್ ಅನ್ನ ಕರೆದಿದ್ದಾರೆ, ಅದೇ ರೀತಿ ಇಂಜಿನಿಯರ್ ಅನ್ನ ಕರೆದಿದ್ದಾರೆ. ಏನಪ್ಪಾ ಅಂದ್ರೆ ಮೆಕ್ಯಾನಿಕಲ್ ಆಗಿರಬೇಕು, ಅದೇ ರೀತಿ ಪ್ರೊಫೆಷನರ್ ಇನ್ ಕಂಪ್ಯೂಟರ್ ಅಂಡ್ ಡಿಟರ್ಮೈನ್ಡ್ ಫ್ರಮ್ ಟೈಮ್ ಟು ಟೈಮ್ ಥ್ರೂ GTTC ಆಫೀಸ್ ಆರ್ಡರ್. ಸೊ ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಫೀಸರ್ ಗ್ರೇಡ್ 2 ಅಲ್ಲಿ 2 ಪೋಸ್ಟ್ ಇದೆ. ಬ್ಯಾಚುಲರ್ ಆಫ್ ಡಿಗ್ರಿ ಆರ್ಟ್ಸ್ ಸೈನ್ಸ್ ಬಿಸ್ನೆಸ್ ಅಡ್ಮಿನ್. ಸೊ ಈ ರೀತಿ ಆಗಿರಬೇಕು ಅವರದು. ಅದೇ ರೀತಿ ಫ್ರೋಮೆನ್ ಗ್ರೇಡ್ 2 4 ವೇಕೆನ್ಸಿ ಇದೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಟೂಲ್ಸ್ ಡಯಾ ಮೇಕಿಂಗ್ ಬೈ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು, ಇಲ್ಲಪ್ಪ ಅಂದ್ರೆ ಟೂಲ್ಸ್ ಅಂಡ್ ಡಯಾ ಮೇಕಿಂಗ್ ಆಗಿರಬೇಕು. ನೆಕ್ಸ್ಟ್ ಇನ್ಸ್ಟ್ರಕ್ಟರ್ ಗ್ರೇಡ್ ಫಸ್ಟ್ ಅಲ್ಲಿ 7 ಪೋಸ್ಟ್ ಇದೆ. ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡಯಾ ಮೇಕಿಂಗ್ ಆಗಿರಬೇಕು. ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 2 ಅಲ್ಲಿ ಡಿಪ್ಲೊಮಾ ಟೂಲ್ಸ್ ಅಂಡ್ ಡಯಾ ಆಗಿರಬೇಕು. ಅದೇ ರೀತಿ ಇನ್ಸ್ಟ್ರಕ್ಟರ್ ಗ್ರೇಡ್ 2 ಅಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಆಗಿರಬೇಕು. 5 ಪೋಸ್ಟ್ ಇದೆ. ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 2. ಸೊ ಟೆಕ್ನಿಷಿಯನ್ ಗ್ರೇಡ್ 2 ಅಲ್ಲಿ ಕೆಲವೊಂದು ಪೋಸ್ಟ್ಗಳಿದೆ, 5, 4, 7, 4. ಸೊ 5ನೇ ಪೋಸ್ಟ್ಗೆ ಏನಪ್ಪಾ ಅಂತಂದ್ರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರಬೇಕು. ಅದೇ ರೀತಿ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರಬೇಕು. ನೆಕ್ಸ್ಟ್ ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಆಗಿರಬೇಕು. ಅದೇ ರೀತಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಸೊ ಎಷ್ಟು ಆದವರು ಏನಪ್ಪಾ ಅಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3ಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 4 2 ವೇಕೆನ್ಸಿ ಇದೆ. ಸೊ 2 ವೇಕೆನ್ಸಿ, ಫಸ್ಟ್ 2 ವೇಕೆನ್ಸಿ ಯಾವ್ದಪ್ಪ ಅಂತಂದ್ರೆ ITI ಎಲೆಕ್ಟ್ರಿಕಲ್ ಆಗಿರಬೇಕು. ಅದೇ ರೀತಿ ITI ಮೆಕ್ಯಾನಿಕ್ ಮಷಿನ್ ಟೂಲ್ಸ್ ಮೇಂಟೆನೆನ್ಸ್ ಅಲ್ಲಿ ಆಗಿರಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ ಗ್ರೇಡ್ 2 ಅಲ್ಲಿ ಡಿಗ್ರಿ ಇನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್, ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್. ಸೊ ಡಿಗ್ರಿ ಆಗಿದ್ರೆ ಅಸಿಸ್ಟೆಂಟ್ ಗ್ರೇಡ್ 2 ಅಲ್ಲಿ ನೀವು ಹಾಕ್ಬೋದು. ನೆಕ್ಸ್ಟ್ ವಯೋಮಿತಿ ಪಟ್ಟಿ ಏನಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು 18 ವರ್ಷ ಕಂಪಲ್ಸರಿ ಆಗಿ ಆಗಿರ್ಬೇಕು. ಅದೇ ರೀತಿ ಸಾಮಾನ್ಯ ಅಂದ್ರೆ ಜನರಲ್ ಅವ್ರಿಗೆ 27 ವರ್ಷ ಲಾಸ್ಟ್. ನೆಕ್ಸ್ಟ್ ಪ್ರವರ್ಗ ಅಂದ್ರೆ OBC ಕ್ಯಾಟಗರಿ ಅಂತ ಕರಿತೀವಲ್ಲ 30 ವರ್ಷ. ನೆಕ್ಸ್ಟ್ SC ST ಮತ್ತೆ ಕ್ಯಾಟಗರಿ ಫಸ್ಟ್ ಅವ್ರಿಗೆ 32 ವರ್ಷ ಆಗಿರ್ಬೇಕು. ಅದೇ ರೀತಿ ಇಂಜಿನಿಯರ್ಸ್ ಅಲ್ಲಿ ಆಫೀಸರ್ ಗ್ರೇಡ್ 2 ಅಲ್ಲಿ ಫ್ರೋಮೆನ್ 2, ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 3 ಕನಿಷ್ಠ 21 ವರ್ಷ ಆಗಿರ್ಲೇಬೇಕು. 27 ಜನರಲ್, OBC 30, ಅದೇ ರೀತಿ SC ST 32 ವರ್ಷ. ನೆಕ್ಸ್ಟ್ ಅಪ್ಲಿಕೇಶನ್ KE ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಪ್ಪ ಅಂತಂದ್ರೆ 19ನೇ ತಾರೀಕು ಸ್ಟಾರ್ಟ್ ಆಗುತ್ತೆ 11ವರೆಗೆ ಬೆಳಗ್ಗೆ. ಸೊ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ 18/5ಕ್ಕೆ. ಆಲ್ಮೋಸ್ಟ್ 1 ತಿಂಗಳು ಕಾಲಾವಕಾಶನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ನಾವು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದ್ರೆ OBC ಅಲ್ಲಿ ಬರುತ್ತಲ್ಲ ಅದು ಮತ್ತೆ ಜನರಲ್ ಅವರು 750 ರುಪೀಸ್ ಅನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ ಅಂತ. ಅದೇ ರೀತಿ SC ST ಅವರು 500 ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ಟ್ ಅವರು 250 ರುಪೀಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆ ಕಂಪಲ್ಸರಿ ಆಗಿ ಇರಬೇಕು. ನೆಕ್ಸ್ಟ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಸೊ ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ನಿಮ್ಗೆ ನೋಟಿಫಿಕೇಶನ್ ಬೇಕಪ್ಪ ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗ್ಬೋದು. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ದಯವಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.